ಪಾಪ ಇವತ್ತು ಕೂಡ ಎಲ್ಲ ಕೆಲಸ ನಮ್ಮ ಮನೆಯವ್ರದ್ದೇ ಆಗಿತ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒನ್ಮೋರ್ ಮಿನಿ ಬ್ಲಾಗ್. ನಾನೇನು ಕೆಲಸ ಮಾಡೋ ಹಂಗಿರಲಿಲ್ಲ ಅಂತ ನಾನು ಎಲ್ಲಿ ಕೂತಿದ್ನೋ ಅಲ್ಲೇ ಬರ್ಕೊಂಡು ಕೂತಿದ್ದೆ. ಪಾಪ ನಮ್ಮ ಮನೆಯವರು ಕಾಫಿಯಿಂದ ಹಿಡಿದು ನೆಲ ಒರೆಸ್ಕೊಳ್ಳೋದು, ಅಡುಗೆಗೂ ಎಲ್ಲ ರೆಡಿ ಮಾಡ್ಕೊಳ್ಳೋದು ಅವ್ರದ್ದೇ ಆಗಿತ್ತು. ಸಾಹೇಬ್ರು ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಅವರು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಇನ್ನು ಏನೇನು ಮಾಡಬೇಕು ಅಂತ ಹೇಳಿ, ಹಾಗೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಲೂ ಕೂಡ ಹೇಳಿದೆ. ಸಾಹೇಬ್ರು ಅಡುಗೆ ಮಾಡೋಕ್ಕೆ ಶುರು ಮಾಡಿಕೊಂಡ್ರು. ಇನ್ನು ಮದುವೆಗೂ ಮುಂಚೆ ಮೇಂಟೈನ್ ಮಾಡ್ಕೊಳ್ಳೋ ಥರ ಅಡುಗೆ ಎಲ್ಲ ಮಾಡ್ತಾಯಿದ್ರು. ಸೊ ಹಾಗಾಗಿ ಇವತ್ತೇನು ಅವ್ರಿಗೆ ಕಷ್ಟ ಅನ್ನಿಸ್ಲಿಲ್ಲ, ಹಂಗೂ ಹಿಂಗೂ ಹೇಳ್ಕೊಟ್ಟಂಗೆ ಮಾಡ್ತಾಯಿದ್ರು. ಇನ್ನು ಸಂಕ್ರಾಂತಿ ಹಬ್ಬ ಸ್ಪೆಷಲ್ ಪೊಂಗಲ್ ಅಲ್ವಾ, ಸೊ ಹಾಗಾಗಿ ಅವ್ರಿಗೆ ಪೊಂಗಲೇ ಮಾಡಿ ಅಂತ ಹೇಳಿ ಯಾವ ಥರ ಮಾಡೋದು ಅಂತ ಹೇಳ್ಕೊಟ್ಟು, ಇನ್ನು ಮಾಮೂಲಿ ಅನ್ನ ಸಾಂಬಾರು ಮಾಡಿ ಹಾಗೇನೆ ಸ್ವಲ್ಪ ಕಡಲೆಕಾಯಿ ಅವರೆಕಾಳು ಬೇಯಿಸ್ಕೊಂಡ್ರು. ಅದೆಲ್ಲ ಮುಗಿಸಾದ್ಮೇಲೆ ಪೂಜೆಗೂ ರೆಡಿ ಮಾಡಿಕೊಂಡು ಪೂಜೆನೂ ಮುಗಿಸಿದ್ರು. ಇನ್ನು ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಅವ್ರು ಊಟ ಮುಗಿಸ್ಕೊಂಡು ಊರಲ್ಲೂ ಪೂಜೆ ಇತ್ತು ಅಂತ ಅಲ್ಲಿಗೆ ಹೊರಟ್ರು. ಅವ್ರನ್ನ ಕಳಿಸ್ಕೊಟ್ಟು ನಾನು ಊಟ ಮಾಡ್ಕೊಂಡು ಕೂತಿದ್ದೆ. ಇನ್ನು ಅಡುಗೆ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು. ಇನ್ನು ಊಟ ಮುಗಿಸ್ಕೊಂಡು ಎಳ್ಬೀರು ತಿನ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡು ಹಾಗೆ ಫ್ರೆಂಡ್ ಮಗಳು ಬಂದಿದ್ರು ಎಳ್ಬೀರಕ್ಕೆ ಅಂತ. ಇನ್ನು ಚಿಕ್ಕ ವಯಸ್ಸಲ್ಲೇ ಒಂಥರ ಚೆನ್ನಾಗಿತ್ತು. ನಾವು ಕೂಡ ಹಬ್ಬ ಮುಗಿದ ತಕ್ಷಣ ಈ ಥರ ರೆಡಿಯಾಗಿ ಮನೆಗೂ ಹೋಗಿ ಎಳ್ಬೀರಾಗಿ ಬಂದಿದ್ದೀವಿ ಅಂತ ಎಲ್ಲರನ್ನೂ ಕರೆದು ಎಳ್ಬೀರಿ ಬರ್ತಾಯಿದ್ವಿ. ಏನೋ ಒಂಥರ ಖುಷಿ ಸಂಭ್ರಮ ಸಡಗರನೇ ಇರ್ತಿತ್ತು. ಇನ್ನು ಅವರು ಕೂಡ ಬಂದು ಎಳ್ಬೀರಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಟೈಮ್ ಆಯಿತು ಅಂತ ಅವರು ಕೂಡ ಹೊರಟ್ರು. ಅವ್ರು ಹೋದ್ಮೇಲೆ ಅಯ್ಯಪ್ಪ ಸ್ವಾಮಿ ಫಿಲಮ್ ಬರ್ತಾ ಇತ್ತು ಅಂತ ಅದನ್ನ ನೋಡ್ಕೊಂಡು ಕೂತ್ಕೊಂಡ್ವಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.